ಕಾಂಗ್ರೆಸ್ ಮುಸ್ಲಿಂ ನಾಯಕರಿಂದ ರಾಜೀನಾಮೆ ಪರ್ವ ನಡೀತಾ ಇದೆ. ಎಲ್ಲ ಏನು ಕಾಂಗ್ರೆಸ್ನ ವಲಯದಲ್ಲಿರುವಂತಹ ಮುಸ್ಲಿಂ ನಾಯಕರು ಏನಿದ್ದಾರೆ ರಾಜೀನಾಮೆ ನೀಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರನ್ನ ಟಾರ್ಗೆಟ್ ಮಾಡಲಾಗಿತ್ತು. ಕೆಪಿಸಿಸಿ ಅಲ್ಪಸಂಖ್ಯಾತರ ಮೊಹಮ್ಮದ್ ಸಿರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ರಾಜೀನಾಮೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಜಬ್ಬಾರ್ ಸೂಚನೆಯಂತೆ ನಾವೆಲ್ಲ ಕೆಲಸ ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ಉಪಚುನಾವಣೆಯಲ್ಲಿ ಶ್ರಮಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಉಪಚುನಾವಣೆ ಬೆಳವಣಿಗೆ ಬಳಿಕ ಜಬ್ಬಾರ್ ರಾಜೀನಾಮೆಯನ್ನ ನೀಡಿದ್ರು. ಸೊ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಅನ್ನ ಮಾಡಿದ್ರು. ಜಬ್ಬಾರ್ ರಾಜೀನಾಮೆ ಹಿನ್ನೆಲೆ ನಾವು ರಿಸೈನ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಪತ್ರವನ್ನು ಕೂಡ ಕಳಿಸುತ್ತೇವೆ. ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಉಳಿಯುತ್ತೇವೆ, ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ. ದಾವಣಗೆರೆ ದಕ್ಷಿಣ ಟಿಕೆಟ್ ಮುಸ್ಲಿಮರಿಗೆ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಅಲ್ಪಸಂಖ್ಯಾತರು ಅಹಿಂದ ಪರ ನಿಂತಿದ್ದಕ್ಕೆ ಇವರು ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಪಕ್ಷದ ಕೆಲ ನಾಯಕರು ಜಬ್ಬಾರ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಕೆಲ ನಾಯಕರು ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನು ಕಾರಣ ಅಂತಂದರೆ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಅವರು ಕೂಡ ಈಗಾಗಲೇ ಏನು ರಾಜೀನಾಮೆಯೊಂದನ್ನು ನೀಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಕೆಲ ನಾಯಕರು ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊಹಮ್ಮದ್ ಸಿರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಘಟಕದ ನಾಯಕರು ಇವರು ಕೂಡ ಮೊಹಮ್ಮದ್ ಸಿರಾಜ್ ಅವರು ಅಬ್ದುಲ್ ಜಬ್ಬಾರ್ ಅವರು ಏನು ರಾಜೀನಾಮೆಯೊಂದನ್ನು ಕೊಟ್ಟಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಮೊಹಮ್ಮದ್ ಸಿರಾಜ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಮೊಹಮ್ಮದ್ ಸಿರಾಜ್ ಅವರು? ಜಬ್ಬಾರ್ ಸೂಚನೆಯಂತೆ ನಾವೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ದುಡಿದಿದ್ದೇವೆ, ಶ್ರಮಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಉಪಚುನಾವಣೆಯಲ್ಲೂ ಸಹಿತ ನಾವು ಕಷ್ಟಪಟ್ಟಿದ್ದೇವೆ. ಈಗ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ, ಇದು ನ್ಯಾಯನಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ರಾಜೀನಾಮೆ ಯಾರ್ಯಾರು ಕೊಡಬಹುದು ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ರಾಜ್ಯ ಉಪಾಧ್ಯಕ್ಷರಾಗಿರ್ಬೋದು, ಒಂದು ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಇನ್ನುಳಿದಂತಹ ಪದಾಧಿಕಾರಿಗಳೆಲ್ಲರೂ ಕೂಡ ರಾಜೀನಾಮೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಒಟ್ಟಿಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ. ಈಗಾಗಲೇ ಉಪಚುನಾವಣೆಯ ಬಳಿಕ ಅಬ್ದುಲ್ ಜಬ್ಬಾರ್ ಅವರು ಏನು ಒಂದು ರಾಜೀನಾಮೆಯೊಂದನ್ನು ನೀಡಿದ್ದಾರೆ. ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಅವರು. ಇದರಿಂದ ಅವರ ಬೆಂಬಲಿಗರು ಕೂಡ ಅಬ್ದುಲ್ ಜಬ್ಬಾರ್ ಅವರೇ ಇಲ್ಲ ಅಂತಂದಮೇಲೆ, ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಅಂತಂದಮೇಲೆ ನಾವ್ಯಾಕೆ ಇದರಲ್ಲಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ನಾವು ಕೂಡ ರಾಜೀನಾಮೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಕಳಿಸ್ತೇವೆ, ನಾವು ಪಕ್ಷವನ್ನು ಬಿಡೋದಿಲ್ಲ, ಸಾಮಾನ್ಯ ಕಾರ್ಯಕರ್ತರಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಒಂದು ಗೊಂದಲ ಏನಾಯ್ತಲ್ವಾ, ಅಲ್ಲಿಂದಲೇ ಇದು ಶುರುವಾಗಿರುವಂಥದ್ದು. ಮೇಯ್ನಾಗಿ ಏನು ಮುಸ್ಲಿಂ ನಾಯಕರಿಗೆ, ಅಂದರೆ ಮುಸ್ಲಿಂ ಲೀಡರ್ಸ್ಗಳಿಗೆ ಟಿಕೆಟ್ ಸಿಗದಿದ್ದಂತಹ ಕಾರಣದಿಂದಾಗಿ ಒಂದಿಷ್ಟು ಗೊಂದಲಗಳು ಕೂಡ ಹುಟ್ಕೊಂಡಿದ್ದು. ಸೊ ಅಲ್ಪಸಂಖ್ಯಾತರ ಜೊತೆಗೆ ಅಲ್ಪಸಂಖ್ಯಾತರು ಮತ್ತು ಅಹಿಂದ ಪರ ನಿಂತಿದ್ದಕ್ಕೋಸ್ಕರ ಜಬ್ಬಾರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಿರುವಂತಹ ಉಪಚುನಾವಣೆಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಏನಪ್ಪ ಅಂತಂದರೆ, ಕಾಂಗ್ರೆಸ್ ಒಳಗೆ ಒಂದು ಟಿಕೆಟ್ ಹಂಚಿಕೆ ವಿಚಾರ ಆಗಿರ್ಬೋದು, ನಾಯಕತ್ವ ಮತ್ತು ಒಳಜಗಳ ಕೂಡ ಹೆಚ್ಚಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಘಟಕದವರು ಕೆಲವರು ಏನಿದ್ದಾರೆ, ತಮಗೆ ಸರಿಯಾದಂತಹ ಒಂದು ಗೌರವ ಸಿಗ್ತಾ ಇಲ್ಲ, ನಿರ್ಧಾರಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ ಅಂತೇಳಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಸೊ ಈಗಿರಬೇಕಾದ್ರೆ ಅಬ್ದುಲ್ ಜಬ್ಬಾರ್ ಮೇಲೆ ಒಂದು ಕಡೆ ಒತ್ತಡ ಕೂಡ ಹೆಚ್ಚಾಗಿತ್ತು. ಕೊನೆಗೆ ಅವರು ಈಗಾಗಲೇ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವರ ಬೆಂಬಲಿಗರು ಕೂಡ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ, ನಾವು ಯಾಕೆ ಇರಬೇಕು, ನಾವು ಕೂಡ ರಾಜೀನಾಮೆಯನ್ನು ನೀಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ಪಕ್ಷದಲ್ಲಿ ಇದ್ದೇ ಇರ್ತೀವಿ, ಸಾಮಾನ್ಯ ಕಾರ್ಯಕರ್ತರಾಗಿರ್ತೀವಿ ಅಷ್ಟೇ ಅಂತೇಳಿ ಇಲ್ಲಿ ಆಕ್ರೋಶವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ನ ಒಂದು ಕಡೆಯಿಂದ ಟಾರ್ಗೆಟ್ ಮಾಡಿದೆ, ಒಳಗೊಳಗೆ ಒಂದಿಷ್ಟು ಸಂಚುಗಳನ್ನು ಹಾಕಿ ಅಬ್ದುಲ್ ಜಬ್ಬಾರ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಮೇನಾಗಿ ಹೇಳಬೇಕಂದ್ರೆ, ಈ ಒಂದು ಅಲ್ಪಸಂಖ್ಯಾತರ ಘಟಕದಲ್ಲಿ ಸದ್ಯದ ಮಟ್ಟಿಗೆ ಅಸಮಾಧಾನ ಇದೆ. ಪ್ರಮುಖ ನಾಯಕರಾದಂತಹ ಜಬ್ಬಾರ್ ಅವರು ಒಂದು ಕಡೆ ರಾಜೀನಾಮೆಯನ್ನು ನೀಡಿದ್ದಾರೆ. ಅವರ ಬೆಂಬಲಿಗರು ಕೂಡ ಈಗ ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ನಾವು ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ಪಕ್ಷದ ಒಳಗೆ ಇದ್ದು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ.